ತಪ್ಪು ತಿಳುವಳಿಕೆ ಅಂತ ಹೇಳಿದ್ರೆ ಹಾರ್ಟ್ ಹೆಲ್ತ್ ಬಗ್ಗೆ ಅದು ಏನಾಗಿರುತ್ತೆ ಸರ್? ಫಸ್ಟ್ ಮನಸ್ಸಿಗೆ ಬರೋದು ಅದು ಗ್ಯಾಸು, ಅದು ಒಂದು ತಪ್ಪ ಕಲ್ಪನೆ. ಅದು ವಾರ್ನಿಂಗ್ ಸೈನ್ಸ್ ನಮ್ಮ ಹಾರ್ಟ್ ಕೊಡುತ್ತಾ ಮುಂಚೆನೇ ಏನು ಅಂತ. ಸೊ 100% ಡ್ಯಾಮೇಜ್ ಆಗೋಕ್ಕೆ ಮುನ್ನ ಏನು ಗೊತ್ತಾಗಲ್ಲ ಕೆಲವೊಮ್ಮೆ. ECG ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು ನಾವು ಆರಾಮಾಗಿರ್ಬೋದಾ? ಇಫ್ ದ ಪೆಟ್ರೋಲ್ ಪೈಪ್ಸ್ ಆರ್ ಬ್ಲಾಕ್ಡ್, ವಿಲ್ ಯು ಟೇಕ್ ದ ಕಾರ್ ಔಟ್? ದಟ್ಸ್ ಇಟ್. ಮಸಲ್ ಬಿಲ್ಡ್ ಮಾಡೋರಿಗೆಲ್ಲ ಹಾರ್ಟ್ ಹೆಲ್ದಿ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಹಂಗಾದ್ರೆ? ಖಂಡಿತ ಇಲ್ಲ. ಸೊ ಯು ಸೇ ಫಾರ್ ಹಾರ್ಟ್ ಹೆಲ್ತ್ ಸ್ಟ್ರೆಂತ್ ಟ್ರೈನಿಂಗ್ ಇಸ್ ನಾಟ್ ನೆಸೆಸರಿ? ಐ ಡೋಂಟ್ ಥಿಂಕ್ ಸೊ. ಬಾಡಿ ಬಿಲ್ಡರ್ಸ್ಗೆ ಹಾಗಾದ್ರೆ ರಿಸ್ಕ್ ಜಾಸ್ತಿ ಹಾರ್ಟ್ ಅಟ್ಯಾಕ್ ಅನ್ಸುತ್ತೆ. ದೇ ಫೋಕಸ್ ಟು ಮಚ್ ಆನ್ ಸ್ಕೆಲಿಟಲ್ ಮಸಲ್ಸ್. ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ ಸರ್ ಸ್ಟೆರಾಯ್ಡ್ಸ್? ದೇ ಬ್ರಿಂಗ್ ಅಪ್ ಯುವರ್ ಬ್ಲಡ್ ಪ್ರೆಷರ್. ಓಕೆ, ದಟ್ಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಡಿಸೀಸ್. ಯಾವುದು ತುಂಬಾ ಡೇಂಜರಸ್, ಸ್ಟ್ರೆಸ್ ಆರ್ ಅದರ್ ಥಿಂಗ್ಸ್? ಪಾಯಿಂಟ್ ಮಾಡಬೇಕಂದ್ರೆ ಅದು ಕ್ರಾನಿಕ್ ಸ್ಟ್ರೆಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅಪೇಕ್ಷಾ ಜೈನ್. ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಭಯ ಹುಟ್ಟಿಸುವಂತಹ ಒಂದು ಮಾತು ಅಂತ ಹೇಳಿದ್ರೆ ಅದು ಹಾರ್ಟ್ ಅಟ್ಯಾಕ್. ನಿನ್ನೆವರೆಗೂ ಚೆನ್ನಾಗಿದ್ರು, ಫಿಟ್ ಆಗಿದ್ರು, ಇವತ್ತು ಅಚಾನಕ್ ಆಗಿ ಹೃದಯಾಘಾತ ಆಯಿತು, ಅಥವಾ ವರ್ಕೌಟ್ ಮಾಡ್ತಾ ಇದ್ರು, ಜಿಮ್ಮಲ್ಲಿದ್ರು, ಸಡನ್ ಆಗಿ ಕೊಲ್ಯಾಪ್ಸ್ ಆದರು. ಈ ರೀತಿ ಮಾತುಗಳು ಕೇಳ್ತಾನೆ ಇರ್ತೀವಿ. ಇದ್ರ ಜೊತೆಗೆ ಅದೆಷ್ಟೋ ಸುಳ್ಳು ಸುದ್ದಿಗಳು, ಮಿಸ್ಕನ್ಸೆಪ್ಷನ್ಸ್ ನಮ್ಮನ್ನು ಇನ್ನಷ್ಟು ಕನ್ಫ್ಯೂಸ್ ಮಾಡುತ್ತೆ. ಈ ಎಲ್ಲ ಗೊಂದಲಗಳನ್ನು ಕ್ಲಿಯರ್ ಮಾಡಿ ಹಾರ್ಟ್ ಹೆಲ್ತ್ನ ರಿಯಾಲಿಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕಾರ್ಡಿಯೋ ಥೊರಾಸಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸದ್ರುದ್ದೀನ್ ಶರೀಫ್ ಅವರಿದ್ದಾರೆ. ಸರ್, ಸುಮನ್ ಟಿವಿ ಕನ್ನಡಗೆ ಸ್ವಾಗತ ನಿಮಗೆ. ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್, ದಿನಕ್ಕೊಂದು ರೀತಿಯ ಇನ್ಫಾರ್ಮೇಷನ್ ಬರ್ತಾನೆ ಇರುತ್ತೆ ಹಾರ್ಟ್ ಹೆಲ್ತ್ ಬಗ್ಗೆ, ಹಾರ್ಟ್ ಅಟ್ಯಾಕ್ ಬಗ್ಗೆ. ಸೊ ಜನ ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಒಬ್ಬ ಕಾರ್ಡಿಯೋ ಥೊರಾಸಿಕ್ ಸರ್ಜನ್ ಆಗಿ ಹೇಳೋದಾದ್ರೆ ಜನರಲ್ಲಿ ಇರುವಂತಹ ಒಂದು ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಅಥವಾ ತಪ್ಪು ತಿಳುವಳಿಕೆ ಅಂತ ಹೇಳಿದ್ರೆ ಹಾರ್ಟ್ ಹೆಲ್ತ್ ಬಗ್ಗೆ ಅದು ಏನಾಗಿರುತ್ತೆ ಸರ್? ಸುಮಾರು ಜನ ಇನ್ಕ್ಲೂಡಿಂಗ್ ಕಾರ್ಡಿಯಾಲಜಿಸ್ಟ್, ಎದೆನಲ್ಲಿ ಏನಾದರೂ ಹುರಿಯಾಗಿ ಏನಾದರೂ ಆದರೆ ಫಸ್ಟ್ ಮನಸ್ಸಿಗೆ ಬರೋದು ಅದು ಗ್ಯಾಸು, ಆ್ಯಸಿಡಿಟಿ ಅಂತ. ಅದು ಒಂದು ತಪ್ಪ ಕಲ್ಪನೆ. ಅದು ಅವರು ಏನು ತಿಳ್ಕೊಳ್ತಾರೆ ಅಂದರೆ ಗ್ಯಾಸ್ ಬಹಳ ಸುಲಭವಾಗಿ ಟ್ರೀಟ್ ಮಾಡಬಹುದು. ಹಾರ್ಟ್ ಅಟ್ಯಾಕ್ ಇದ್ದರೂ ಕೂಡ ಅವರು ಏನು ತಿಳ್ಕೊಳ್ತಾರೆ ಅಂದರೆ ಮೊದಲು ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಅದನ್ನು ಯೋಚಿಸೋದಿಲ್ಲ. ಅವರು ಫಸ್ಟು ಅದನ್ನು ಗ್ಯಾಸ್ ಅಂತ ತಿಳ್ಕೊಂಡು ಒಂದು ಆ್ಯಂಟಾಸಿಡು, ಒಂದು ಇಂಜೆಕ್ಷನ್ನು ಅದನ್ನು ತಗೊಂಡು ಸಮಾಧಾನ ಮಾಡಿಕೊಳ್ತಾರೆ. ಬಟ್ ವಿ ಲಾಟ್ ಆಫ್ ಗುಡ್ ಟೈಮ್. ಅದರಲ್ಲಿ ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ. ಆ ಗೋಲ್ಡನ್ ಅವರು ವಿತಿನ್ 1 hour, ವಿತಿನ್ 90 minutes ಡೋರ್ ಟು ಬೆಲೂನ್ ಟೈಮ್ ಅಂತ ಹೇಳ್ತೀವಿ ನಾವು. ಹೃದಯಾಘಾತ ಆದ 90 minutes ಒಳಗೆ ಅದನ್ನು ಕ್ಯಾತ್ ಲ್ಯಾಬಲ್ಲಿ ಬೆಲೂನ್ ಹಾಕಿದ ನಂತರ ದ ಹೋಲ್ ಹಾರ್ಟ್ ಕ್ಯಾನ್ ಬಿ ಪ್ರಿಸರ್ವ್ಡ್. ಆ ಥರ ಸೈಂಟಿಫಿಕ್ ಮ್ಯಾನರಲ್ಲಿ ಇವರು ಏನೋ ತಿಳ್ಕೊಳ್ಳಲ್ಲ. ಗ್ಯಾಸ್ ಆಗಿದೆ ಅಂತ ಹೋಗಿ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಅವರು ಕೂಡ ಒಂದು ECG ಮತ್ತು ಒಂದು ಟ್ರೋಪೋನಿನ್ ಟೆಸ್ಟ್ ಅಂತೀವಿ, ಅದನ್ನು ಪರೀಕ್ಷಿಸಲ್ಲ. ಹಾಗೆಯೇ ಅವರು ಅದನ್ನು ಗ್ಯಾಸ್ ಅಂತ ಸಮ್ಟೈಮ್ಸ್ 1 ದಿವಸ, 2 ದಿವಸ, 3 ದಿವಸ ಕಳೆದ ನಂತರ ಮತ್ತೆ ಆಸ್ಪತ್ರೆ ಬರ್ತಾರೆ ಅವರು. ಇದರಲ್ಲಿ ಸುಮಾರು ಹೃದಯಾಘಾತ ಆದ ನಂತರ 25% ಜನ ಹಾಸ್ಪಿಟಲ್ ತಲುಪಲ್ಲ. ಇನ್ನು 25% ಹಾಸ್ಪಿಟಲ್ ತಲುಪಿ ಮೃತರಾಗಿದ್ದಾರೆ. ಇನ್ನೊಂದು 25% ಅವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಇನ್ನೊಂದು 25% ಅವ್ರ ಹಾಸ್ಪಿಟಲ್ ಅವ್ರಿಗೆ ಗೊತ್ತೂ ಆಗಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಅಂದರೆ ಯಾಕೆ ಸರ್ ಇದು ರಿಯಾಲಿಟಿಯಿಂದ ಅವರು ಓಡೋಕ್ಕೆ ಶುರು ಮಾಡ್ತಾರಾ ಅಥವಾ ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾರಾ? ಯಾಕೆ ಈ ರೀತಿ ಒಂದು ಮಿಸ್ಕನ್ಸೆಪ್ಷನ್? ಅದೆಲ್ಲ ಕಾರಣಗಳುಂಟು. ಇಂಥ ಕಲ್ಪನೆಗಳು ಏನಕ್ಕೆ ಬರುತ್ತೆ ಅಂದರೆ ಹಾಸ್ಪಿಟಲ್ಸ್ ಹೋದರೆ ದುಡ್ಡು ಖರ್ಚಾಗುತ್ತೆ, ಮತ್ತು ನನ್ನ ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ, ಚಾನ್ಸೇ ಇಲ್ಲ, ನಾನು ಫಿಟ್ ಆಗಿದ್ದೀನಿ, ನಿನ್ನೆವರೆಗೂ ನಾನು ಸರಿಗಿದ್ದೆ, ಇವತ್ತು ನನಗೆ ಹೆಂಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ಆ್ಯಂಡ್ ಮೋರ್ ಓವರ್, ಈಗ ಯಾರಾದರೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂದರೆ ನನಗೆ ಚೆಸ್ಟ್ ಪೇನ್ ಆಗ್ತಿದೆ ಅಂದರೆ ಅವ್ರ ಎದುರುಗಡೆ ಇರೋ ಕನ್ಸೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಏನಿಂದ ಹಾರ್ಟ್ ಪ್ರಾಬ್ಲಮ್ ಏನೂ ಇರಲ್ಲ, ಗ್ಯಾಸಿಂದನೇ ಆಗಿರುತ್ತೆ ಅಂದ್ಬಿಟ್ಟು ಅಪೋಸಿಟ್ ಪರ್ಸನ್ ಕೂಡ ಅದೇ ಥರ ಟ್ರೀಟ್ ಮಾಡ್ತಾರೆ. ಅಂಥ ಆಶ್ವಾಸಗಳು ಕೊಡ್ತಾ ಇರ್ತಾರೆ. ನಿಮ್ಗೆ ಏನಾಗಿಲ್ಲಪ್ಪ, ನಿಮ್ಗೆ ಬರೀ ಗ್ಯಾಸ್ ಆಗಿರೋದು, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ. ಬಟ್ ಕೆಲವು ಸಿಂಪ್ಟಮ್ಸ್ ಇರುತ್ತೆ, ಅದರಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗುತ್ತೆ. ಒಂದು ಸೆಂಟ್ರಲ್ ಚೆಸ್ಟ್ ಪೇಯ್ನ್ ಅಂತೀವಿ, ಎದೆ ಮಧ್ಯದಲ್ಲಿ
ನೋವಾಗೋದು, ಗಂಭೀರವಾಗಿ ಅಂದರೆ ಏನಾದರೂ ಹೆವಿ ಒಂದು ಕಲ್ಲು ಬಂಡೆ ಎದೆ ಮೇಲೆ ಇಟ್ಟಂಗಾಗುತ್ತೆ, ಮತ್ತು ಬೆವರೋದು, ಮತ್ತು ವಾಂತಿ ಬಂದಂಗಾಗೋದು, ಅರ್ಥ ಆಯ್ತಾ? ಈ ಥರ ಸುಸ್ತಾಗೋದು, ಉಪ್ಸ ಆಗೋದು, ಇವೆಲ್ಲ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು ಹಾರ್ಟ್ ಅಟ್ಯಾಕ್ದು. ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇದಿಷ್ಟು ಸಿಂಪ್ಟಮ್ಸ್ ಆಯಿತು ಸರ್. ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಹೆಲ್ದಿಯಾಗಿರ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ, ಬಟ್ ಸಮ್ಟೈಮ್ಸ್ ಬ್ಲಾಕೇಜ್ ಇರುತ್ತೆ. ಸೊ ಬ್ಲಾಕೇಜ್ ಇದ್ದು ಒಬ್ಬ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯನಾ, ಅಥವಾ ಏನಾದ್ರು ವಾರ್ನಿಂಗ್ ಸೈನ್ಸ್ ನಮ್ಮ ಹಾರ್ಟ್ ಕೊಡುತ್ತಾ ಮುಂಚೆನೇ ಏನು ಅಂತ? ಹಾರ್ಟ್ ಅಟ್ಯಾಕ್ ಬೈ ಡೆಫಿನೇಷನ್ ಏನಂದರೆ 100% ಆರ್ಟ್ರಿ ಬ್ಲಾಕ್ ಆಗಬೇಕು. 100% ಬ್ಲಾಕ್ ಆಗಬೇಕು, ಆವಾಗಲೇ ಹಾರ್ಟ್ ಅಟ್ಯಾಕ್ ಅನ್ನೋದು. ಅಥವಾ ಇದಕ್ಕಿಂತ ಕಡಿಮೆ ಇದ್ರೇನೋ ಅದು ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದು 90% ಇರುತ್ತೋ, 30% ಇರುತ್ತೋ, 50% ಇರೋದು ಗೊತ್ತಾಗಲ್ಲ. ಅನ್ಲೆಸ್ ದ ಹಾರ್ಟ್ ಇಸ್ ಪುಟ್ ಆನ್ ಡಿಮ್ಯಾಂಡ್ ಬೈ ವೇ ಆಫ್ ಟ್ರೆಡ್ಮಿಲ್ ಟೆಸ್ಟ್ ಅಂತೀವಿ ಅದನ್ನು, ಅಥವಾ ಒಂದು ECG, ಒಂದು ಈಕೋ, ಒಂದು ಟ್ರೆಡ್ಮಿಲ್ ಟೆಸ್ಟ್, ಇದು 3 ಮಾಡಿದರೆ ಏನಿದೆ ಸ್ಥಿತಿ ಅಂತ ಗೊತ್ತಾಗುತ್ತೆ. 100% ಬ್ಲಾಕ್ ಆದಾಗ ಇಟ್ ಈಸ್ ಆಲ್ರೆಡಿ ಟೂ ಲೇಟ್. ಆವಾಗ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 100% ಡ್ಯಾಮೇಜ್ ಆಗೋಕ್ಕೆ ಮುನ್ನ ಏನೂ ಗೊತ್ತಾಗಲ್ಲ ಕೆಲವೊಮ್ಮೆ. 100% ಬ್ಲಾಕ್ ಆಗೋಕ್ಕೆ ಕಾರಣ 2 ಇವೆ. ಒಂದು ಪ್ಲಾಕ್ ರಪ್ಚರ್ ಅಂತೀವಿ, ಇನ್ನೊಂದು ಕ್ಲಾಟ್ ಆದರೂ ಕೂಡ 100% ಬ್ಲಾಕ್ ಆಗಿಬಿಡುತ್ತೆ. ಮೊದಲು 30-40% ಇರುತ್ತೆ, ಅದರಲ್ಲಿ ಹೋಗಿ ದೊಡ್ಡ ಕ್ಲಾಟ್ ಕೂತ್ಕೊಂಡ್ರೇನೋ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಪ್ಲಾಕ್ ರಪ್ಚರ್ ಆಗಿ 30-40-50% ಇರೋದು, ಅದು ರಪ್ಚರ್ ಆದ ತಕ್ಷಣ ಸಡನ್ನಾಗಿ ಅದು ಎದ್ಬಿಟ್ಟು 100% ಬ್ಲಾಕ್ ಮಾಡಬಹುದು. ಓಕೆ. ಸೊ ಇದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ. ಸೊ ಹಾರ್ಟ್ ಅಟ್ಯಾಕ್ ಈಸ್ ಅಲ್ಟಿಮೇಟ್ ಡೆಸ್ಟಿನೇಷನ್ ಆಫ್ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್, ಕೊರೊನರಿ ಆರ್ಟರಿ ಡಿಸೀಸ್. Coronary artery diseases can be 10%, 20%, 30, 40, 50, 60. And nobody may know about it. ಯಾರಿಗೂ ಗೊತ್ತೇ ಆಗೋಲ್ಲ ಅದ್ರ ಬಗ್ಗೆ. ಅನ್ಲೆಸ್ ಯು ಡೂ ಎ ಟ್ರೆಡ್ಮಿಲ್ ಟೆಸ್ಟ್, ಅನ್ಲೆಸ್ ಯು ಡೂ ಎ ಆಂಜಿಯೋಗ್ರಾಮ್, ಗೊತ್ತಾಗಲ್ಲ. ಆಂಜಿಯೋಗ್ರಾಮ್ ಮಾಡಿದ ನಂತರ ಗೊತ್ತಾಗ್ಬಿಡುತ್ತೆ 60% ಇದೆಯೋ, 60%, 50% ಇದೆಯೋ, 80, 90, 99% ಇದೆಯೋ ಗೊತ್ತಾಗುತ್ತೆ. ECG ಅಂತ ಹೇಳಿದ್ರಿ ಸರ್ ನೀವು. ಯೂಶ್ವಲಿ ನಮಗೆಲ್ಲ ಗೊತ್ತಿರೋದು ECG, ಹಾರ್ಟ್ ರಿಲೇಟೆಡ್ ಏನಾದ್ರು ಟೆಸ್ಟ್ ಇದೆ ಅಂತ ಹೇಳಿದ್ರೆ ಯೂಶ್ವಲಿ ECG ಪ್ರಿಫರ್ ಮಾಡ್ತಾರೆ ಎಲ್ಲರೂ. ECGನಲ್ಲಿ ಎಲ್ಲ ಗೊತ್ತಾಗುತ್ತಾ, ಅಥವಾ ನಾವು ECG ನಾರ್ಮಲ್ ಇದೆ ಅಂತ ಹೇಳಿಬಿಟ್ಟು ನಾವು ಆರಾಮಾಗಿರ್ಬೋದಾ? ಇಲ್ಲ, ECG can be normal, but heart may not be normal. Okay, how? Because suppose a car is standing, can you guarantee me that the car is okay? If the car is standing there and you have to test the car, okay, will you not take it for a test drive? Yeah. Will you just say, look at from a distance and say the car is fantastic? Externally it may look fine. Look fantastic. Yeah. You may have so many bodybuilders succumbing to a heart attack. Their every muscle may be fit except their heart muscle. True. Right? So what is outside? ಹೊರಗೇನಿದೆ, ಒಳಗೇನಿದೆ, ಅದು ಬೇರೆ ಬೇರೆ. ಅದು ಒಳಗಿನ ಫಿಟ್ನೆಸ್ಸು ಮತ್ತು ಹೊರಗಿನ ಫಿಟ್ನೆಸ್ಸು ಅದರಲ್ಲಿ ವ್ಯತ್ಯಾಸ ಉಂಟು. ಹೊರಗಿನ ಫಿಟ್ನೆಸ್ is all your muscles and skin. Somebody may have a very beautiful makeup and look fantastic. Yeah. But that is skin fitness. That is look fitness. Somebody may have a great body because of gym. That is muscle fitness, skeletal muscle. The heart muscle is called cardiac muscle. There's a different kind of muscle. So that may not be fit. The petrol supply to that engine may not be fine. If a car may look very fantastic from outside, but if the petrol pipes are blocked, will you take the car out? No. That's it. Yeah. ಸೊ ಈಗ ಮಸಲ್ ಬಿಲ್ಡ್ ಮಾಡೋರಿಗೆಲ್ಲ ಹಾರ್ಟ್ ಹೆಲ್ದಿ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಂಗಾದ್ರೆ? ಖಂಡಿತ ಇಲ್ಲ. ಯೂಶ್ವಲಿ ಈಗ ಫಿಟ್ ಆಗಿರೋದಕ್ಕೆ ಜಿಮ್ಗೆ ಹೋಗ್ತಾರೆ ಅಥವಾ ವರ್ಕೌಟ್ ಮಾಡ್ತಾರೆ. ಸೊ ಅಂಥವ್ರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ ಸರ್, ಯಾಕೆ? ಅವರು ಮನುಷ್ಯರು, ಅವ್ರಿಗೂ ಹೃದಯ ಉಂಟು, ಅವ್ರಿಗೂ ರಕ್ತ ಚಲನೆ ಬೇಕಾಗಿದೆ ಅಂತ. ದೇರ್ ಈಸ್ ಸಮಥಿಂಗ್ ಅಲ್ಲಿ. there are 2 kinds of exercises. One is aerobic and the other is anaerobic exercises. Aerobic exercises are known as cardio exercises. For example, walking on a treadmill, swimming, aerobic dance, yoga, all these things are aerobic, where you don't stop your breath and your muscles are not deprived of oxygen. But ಕೆಲವೊಮ್ಮೆ when weightlifting ಅದೆಲ್ಲ ಮಾಡಿದರೆ ಅದರಲ್ಲಿ you undergo what is known as anaerobic exercises. Okay, strength training basically. Strength training. I feel the strength should be in the mind, not in the muscles. So you say for heart health, strength training is not necessary? I don't think so.
It's an exhibition of skeletal muscles. It is not exhibition of your heart muscles. No. ಓಕೆ, ಸೊ ಈ ಬಾಡಿ ಬಿಲ್ಡರ್ಸ್ಗೆ ಹಾಗಾದರೆ ರಿಸ್ಕ್ ಜಾಸ್ತಿ ಹಾರ್ಟ್ ಅಟ್ಯಾಕ್ದು ಅನಿಸುತ್ತೆ. Maybe they focus too much on skeletal muscles, not on the internal organ blood supply. And they eat lot of proteins. They take sometimes ಅನ್ಸೂಪರ್ವೈಸ್ಡ್ ಸಪ್ಲಿಮೆಂಟ್ಸ್ ಇರ್ಬೋದು ಅಥವಾ ಓವರ್ supplements. ಎಕ್ಸರ್ಷನ್ ಏನಂತಾರೆ, ಸೊ ಅದರಿಂದ ಹಾರ್ಟ್ ಮೇಲೆ ಯಾವ ರೀತಿ ಒತ್ತಡ ಬೀಳುತ್ತೆ ಅಂತ. One morning, anabolic steroids. They take lot of steroids, some Yeah. of them. Steroids are not good for the heart. They are not good. ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ ಸರ್ ಸ್ಟೆರಾಯ್ಡ್ಸ್? They bring up your blood pressure. ಓಕೆ. That's one of the risk factors for heart disease. ಆ್ಯಂಡ್ ದೀಸ್ ಡೇಸ್ ಈಗ ಸ್ಟ್ರೆಸ್ ತುಂಬ ಜಾಸ್ತಿ ಆಗ್ತಿದೆ, ರೈಟ್ ಫ್ರಮ್ ಸ್ಕೂಲ್ ಚಿಲ್ಡ್ರನಿಂದ ಹಿಡಿದು ಏಜ್ ಆಗಿರೋರ್ವರೆಗೂ ಒಂದಲ್ಲ ಒಂದು ರೀತಿ ಒತ್ತಡ ಅಥವಾ ಸ್ಟ್ರೆಸ್ ಕಾಣಿಸ್ಕೊಳ್ತಾ ಇದೆ. ಸೊ ಕಂಪೇರ್ ಟು ಅದರ್ ಫ್ಯಾಕ್ಟರ್ಸ್ ಲೈಕ್ ಕೊಲೆಸ್ಟ್ರಾಲ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಯಾವುದು ತುಂಬ ಡೇಂಜರಸ್, ಸ್ಟ್ರೆಸ್ ಆರ್ ಅದರ್ ಥಿಂಗ್ಸ್? ನೀವು ಯಾವುದು ಮೋಸ್ಟ್ ಡೇಂಜರಸ್ ಅಂತ ಕೇಳಿದರೆ ಆ್ಯಂಡ್ ಒನ್ ಫಿಂಗರಲ್ಲಿ ನಾನು ಒಂದು ಪಾಯಿಂಟ್ ಮಾಡಬೇಕಂದ್ರೆ ಅದು ಕ್ರಾನಿಕ್ ಸ್ಟ್ರೆಸ್. ಇಟ್ ಈಸ್ ಕ್ರಾನಿಕ್ ಸ್ಟ್ರೆಸ್. Cholesterol was always there in the world. It is never, BP was there, diabetes was there, obesity was there. These are all the risk factors for heart disease. ಯಾ. But chronic stress has increased now because ega people are becoming more lazy. You may know that there people used to walk long ways. Vehicle facilities irಲಿಲ್ಲ. vehicle facilities irliಲ್ಲ, transportation irliಲ್ಲ, road facilities irliಲ್ಲ. They used to walk long distances to reach their workplace, to reach their schools. Correct? Yeah. From one place to another. That is not there. ಅಲ್ಲಿ ಹೋಗಿ ಹಾಲು ತಗೊಂಡು ಬರ್ಬೇಕಂದ್ರೂ ಸ್ಕೂಟರ್ ಬೇಕು, ಪಕ್ಕದ ಮನೆ ಆನ್ಲೈನ್ ಆರ್ಡರ್ ಮಾಡ್ತಾರೆ. ಎಲ್ಲ ಆನ್ಲೈನ್, ಅದು ಬೇರೆ. ದೇ ಆರ್ ಮೇಕಿಂಗ್ ಯು ಮೋರ್ ಲೇಸಿ, ಯಾ. ರೈಟ್? Somebody was telling this Dunzo people don't want you to walk also. Correct? ಯಾ. So people are becoming little more relaxed, but their expectations are increasing. They want everything like this in quick fix situation, which is not in the instant. ಯಾ. We are talking about instant age. No, that is not the way it should be. ಯಾ. Right? And do you know, just about 30-40 years ago, ಯಾ. there were not so many washing machines, there are not so many mixies, there were all wells in the house. People used to draw out water from there, right? But today you show me one house where there's a well, where there is no washing machine, where there is no mixie, ಯಾ. right? So these are contributory factors for heart disease. It is like we're becoming more lazy, sedentary, and all of us are like chair workers. We don't go out, right? That's why we go to gym. That's it. Yeah. No, it's not necessary. If you work hard and if you do this one, for me, I'll tell you, the concept of being fit is you be flexible, you have enough mental strength, Yeah. correct? And you have stamina. Stamina is more important than strength, in my opinion. You have stamina to take care of all your chores and works, that's enough. But to be able to exhibit, an exhibition of your skeletal muscle is called gymming and bodybuilding. That's what I feel. I'm not against it. You may be passionate about it. You may want to look good. I'm not against that. But don't neglect your internal organs. ನಾವಾಗಲೇ ಮಾತಾಡ್ತಾ ಡಿಸ್ಕಷನಲ್ಲಿ ಹೇಳ್ತಾ ಇದ್ರಿ ನೀವು, ಮೊದಲೆಲ್ಲ 80 ಇಯರ್ಸ್ ಆದಮೇಲೆ ಅಥವಾ 70 ಇಯರ್ಸ್ ಆದಮೇಲೆ ಈ ಹಾರ್ಟ್ ರಿಲೇಟೆಡ್ ಕೇಸಸ್ ಬರ್ತಾ ಇತ್ತು. ಆ್ಯಂಡ್ 30-40 ಇಯರ್ಸಲ್ಲಿ ಬಂದರೆ ನೀವೇ ಹೇಳ್ತಾ ಇದ್ರಿ ಈಗೇನು ಬೇಡ ಆಮೇಲೆ ಬಾ ಅಂತ ಹೇಳಿಬಿಟ್ಟು. ಬಟ್ ಈಗ ಇಮಿಡಿಯೇಟ್ ಅಡ್ರೆಸ್ ಮಾಡೋದು ತುಂಬ ನೆಸೆಸಿಟಿ ಇದೆ ಅನಿಸುತ್ತೆ. ಈಗ ಈವನ್ ಡಾಕ್ಟರ್ಸ್, ಕಾರ್ಡಿಯಾಲಜಿಸ್ಟ್, ಕಾರ್ಡಿಯಾಕ್ ಸರ್ಜನ್ಸ್ ಆರ್ ಅಂಡರ್ ಸ್ಟ್ರೆಸ್, ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಆರ್ ಅಂಡರ್ ಸ್ಟ್ರೆಸ್. ಒಂದಾನೊಂದು ಕಾಲದಲ್ಲಿ ಸೇ ಅಬೌಟ್ 25 years, 30 years ago, see patients who are 70, 75, 80, septas and octas. ಬಟ್ 60 ವಯಸ್ಸಿದ್ರೆ ಇಷ್ಟು ಬೇಗನೆ ಬಂದ್ಬಿಟ್ಟಿದ್ಯಾ ಅಂತ ನಾವು ಮಾತಾಡ್ಕೊಳ್ತಿದ್ವಿ. ಓಕೆ. ಓಕೆ. Yeah. ಬಟ್ ಈಗ 60 ಅಲ್ಲ, ಅದಕ್ಕಿಂತ ಅರ್ಧ 30, 30s, 27. I have done a bypass surgery on a patient who is just 27, not yet married. Oh. Do you call it life? What is the quality of life in that person? Yeah. Right? And these are the changes which we are seeing now. And we are getting scared. Earlier, we used to ask the age of the patient and say, how old are you? If somebody is, say, less than 50,
ನಾಳೆ ಬಾ. ಬಟ್ ಇವತ್ತು ಅದು ಸಾಧ್ಯವೇ ಇಲ್ಲ. ಎಲ್ಲಿದ್ಯಾ, ಇ ಸಿ ಜಿ ಆಗಿದೆಯಾ, ಇ ಸಿ ಜಿ ಕಳಿಸ್ತೀಯಾ, ಆ ಥರ ಮಾತಾಡ್ತಾ ಇದ್ದೀವಿ ನಾವೀಗ. ಸೊ you know the stress factor which has played a role amongst everybody, right? Even we are under stress for that. Sure, yeah. Right? We are not able to explain sudden cardiac deaths. I showed you one clip where Yeah, correct. a patient, because of the CCTV, we could make out that he died within no time, within 15 seconds, 2 minutes before he was playing with a girl, with a small child, right? Yeah. And 2 minutes later, he's no more. And All of a sudden. All of a sudden. Sometimes we don't have time. Yeah. This is little, this needs little bit of awareness to talk about preventive cardiology, to talk about good lifestyle, to talk about stress-free life, to talk about healthy eating, to talk about no fats like smoking and all that. Tobacco is a killer. Definitely it is a killer. No matter what the industry is, but let me tell you, it is a killer. Smoking kills, there's no doubt about it. But still people smoke. So what is the choice? You want to be healthy or unhealthy? If people choose to be unhealthy, it's different. Don't give me reasons that I'm under stress, that's why I'm smoke. Smoking does not bring down the stress. Solving problems bring down the stress. Yeah, not they are smoking. just postponing the problems. Exactly. We all think we are healthy until and unless we meet some disease. So ಯಾವ ರೀತಿ ಹೆಲ್ತ್ ಚೆಕಪ್ಸ್, ಐ ಮೀನ್ ಹಾರ್ಟ್ ರಿಲೇಟೆಡ್ ಚೆಕಪ್ಸ್ ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕಾಗತ್ತೆ ಅಂತ? There's no need for panic. If suppose risk factor ಇದೆ, there are modifiable risk factors, unmodifiable risk factors. Modifiable risk factors ಅಲ್ಲಿ diabetes, blood pressure, okay, smoking, stress, obesity. These are modifiable. You can modify these things. Age, as you age, there is a increased chance of heart attacks. You cannot change that. You cannot stop the calendar. Yeah. Family history, you cannot change your family now, right? Sex of the person, gender of the person. Males have higher propensity for heart attacks. You can't do that. Forget these unmodifiable. But these are all modifiable risk factors. These modifiable risk factors you can make use of and prevent 90% of heart attacks, which is a huge figure. Today, if everybody follows this mantra of good life, by good life I don't mean gym life, okay? Yeah. Good life, then believe me, 9 out of 10 heart attacks can be prevented, at least before the age of 60. And I think that should be a good aim of everybody. At least till 60 we have to be healthy. Exactly. I don't say that we should be unhealthy after 60. It is more important to be healthy after 60 Yeah. when not many people will be around you, right? It's more important to have a healthy old age, right, than a healthy young age. But definitely, I don't mean any difference, but definitely, I always say after 60 is God-given, disease before 60 is man-made. Man-made, yeah. Correct? So you have to understand the difference. Don't make it man-made. God gives you disease, that's different. But don't make it yours. Don't be the cause for your disease. Yeah. ಅರ್ಥ ಆಯ್ತಲ್ವಾ? ಅದೇ ಹೇಳ್ತಾ ಇರೋದು ನಾನು. ಸೊ ಸಾಮಾನ್ಯವಾಗಿ ನಾವಾಗೆ ಕಾಯಿಲೆನ ತಂದ್ಕೋಬಾರ್ದು ಅಂತ. ತಗೊಂಡ್ಬಾರ್ದು. ಸರ್, ಈಗ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಸರ್ವೈವ್ ಆಗಿರ್ತಾರೆ, ಅವರಿಗೆ ಲೈಫ್ ಲಾಂಗ್ ಜೀವ ಇರೋ ತನಕ ಅದೊಂದು ಭಯ ಇರುತ್ತೆ. ಮತ್ತೆ ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅಂತ ಹೇಳಿಬಿಟ್ಟು ಆ ಸ್ಟ್ರೆಸ್ಸಲ್ಲೇ ಮತ್ತೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆದವರು ಮತ್ತೆ ಆಗಬಾರ್ದು ಅಂದರೆ ಯಾವ ಥರ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ ಅಂತ? ನಾನು ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ? ಆ ರಿಸ್ಕ್ ಫ್ಯಾಕ್ಟರ್ಸ್ನ ಟ್ರೀಟ್ ಮಾಡಬೇಕು. More than the heart attack. Modifiable risk factors. Don't treat the heart attack and stop at it. After the heart attack is taken care of, see to it the risk factors are taken care of. I had a OPD patient today. He had an angioplasty done and he came to me again with complaints of chest pain. You know what was one thing which I asked him? Are you still smoking? He said yes. So definitely he is a candidate for another heart attack. He should have learnt his lesson, but he did not. So now he's going in for an angiogram. Once he goes for angiogram, he'll realize that it might have been blocked. I have all the suspicion that it is blocked. ಮತ್ತೆ ಅದು ಬ್ಲಾಕ್ ಆಗಿದೆ ಅಂತ ಗೊತ್ತಿದೆ ನನಗೆ. ಮತ್ತೆ ಪುನಃ ಇನ್ನೊಂದು 3 ತಿಂಗಳು ಸರಿಗಿರ್ತಾರೆ, ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನು ಮಾಡೋಕ್ಕಾಗೋದು ಸಾಧ್ಯ ಇಲ್ಲ. It is their choice to be healthy. If they choose to be unhealthy, I can't help it. Nobody can help it. So
If you should prevent your heart attacks, you should take care of your lifestyle again. If you have survived your heart attack, God has given you one more chance. Make use of it. ಸರ್, ಇಫ್ ದೇರ್ ಈಸ್ ಎನಿ ಒನ್ ಹ್ಯಾಬಿಟ್ ದಟ್ ಎವ್ರಿ ಒನ್ ಹ್ಯಾಸ್ ಟು ಕ್ವಿಟ್, ಅಂದರೆ ಯಾವುದಾದ್ರು ಒಂದು ಹ್ಯಾಬಿಟ್ ನಾವು ಅದನ್ನ ಫಾಲೋ ಮಾಡಲೇಬಾರ್ದು ಇನ್ ಆರ್ಡರ್ ಟು ಬಿ ಹೆಲ್ದಿ ಆರ್ ಹಾರ್ಟ್ ಹೆಲ್ದಿ ಆಗಿರಬೇಕು ಅಂದರೆ ಆ ಒನ್ ಹ್ಯಾಬಿಟ್ ಏನಾಗಿರುತ್ತೆ ಅಂತ? One thing is overthinking. ಓಕೆ, ಸ್ಟ್ರೆಸ್. Overthinking. Don't start fantasizing everything to be possible or impossible. That's all. Just stick to what is there. It will be fine. ಸರ್, ಈಗೀಗ ಈ ಸ್ಮಾರ್ಟ್ ವಾಚಸ್ ತುಂಬಾ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. 24/7 ಅದನ್ನ ಕಟ್ಕೋತಾರೆ. ಅದರಲ್ಲಿ BP ಅಥವಾ ಹಾರ್ಟ್ ರೇಟ್ ಎಲ್ಲ ಚೆಕ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಕೆನ್ ವಿ ರಿಲೈ ಆನ್ ದ್ಯಾಟ್? ಅಂದರೆ ಅದನ್ನು ಕಂಪ್ಲೀಟಾಗಿ ರಿಲೈ ಆಗ್ಬೋದಾ? ಸೊ ಅದು ಹಾರ್ಟ್ ಚೆಕಪ್ಗೆ ಆಲ್ಟರ್ನೇಟಿವ್ ಆಗಿ ವರ್ಕ್ ಆಗುತ್ತಾ? ಅಥವಾ ಕೆಲವೊಂದ್ಸಲ ಮಿಸ್ಲೀಡ್ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ಇದ್ರ ಬಗ್ಗೆ ಯಾವ ರೀತಿ ನೀವು ಅವೇರ್ನೆಸ್ ಸ್ಪ್ರೆಡ್ ಮಾಡ್ತೀರಾ? ಅದು ಡಬಲ್ ಎಚ್ ಫೋರ್ಡ್. ಆನ್ ಒನ್ ಸೈಡ್ ಅದು ಟೆಕ್ನಾಲಜಿ ಅನ್ನೋದನ್ನು ಉಪಯೋಗಿಸ್ಬೋದು ಖಂಡಿತವಾಗಿ. ಅದರಿಂದ ಸಪೋಸ್ ಕೆಲವೊಮ್ಮೆ ಅದೇನಾಗುತ್ತೆ ಅಂದರೆ ಅದು ಹಾರ್ಟ್ ರೇಟು 100 ಆಗುತ್ತೆ, 90 ಇರುತ್ತೆ. ಅದನ್ನು ನೋಡ್ತಾ ಅದು 110 ಆಗಿರುತ್ತೆ. ಸೊ ಅದೊಂದು ದಟ್ ಈಸ್ ಲೈಕ್ ಆಂಗ್ಲ ಭಾಷೆಯಲ್ಲಿ ಅದು ಪ್ಯಾರನಾಯ್ಡ್ ನೇಚರ್ ಅಂತೀವಿ. ಇಟ್ ಕ್ರಿಯೇಟ್ಸ್ ಎ ಪ್ಯಾರನಾಯ್ಡ್ ನೇಚರ್. ಇಟ್ ಮೇ ನಾಟ್ ಅಲೋ ಯು ಟು ಡೂ ಎನಿಥಿಂಗ್ ಎಲ್ಸ್. ಯು ವಿಲ್ ಬಿ ಲುಕಿಂಗ್ ಅಟ್ ದ ವಾಚ್ ಫಾರ್ ಎವರ್. ಕರೆಕ್ಟ್. ಅರ್ಥ ಆಯ್ತಲ್ವಾ? ಸೊ ಇಟ್ಸ್ ನಾಟ್ ನೆಸೆಸರಿ. ಹ್ಯಾವ್ ಎ ಸಮಥಿಂಗ್ ಲೈಕ್ ಎ ಹಾರ್ಟ್ ಚೆಕಪ್ by the age of, now the recommendation, I was also amazed, the latest recommendation at the age of 18 you should get everything done anta. Latest recommendation. I may not agree with it entirely because I'm a little old timer, but at least by the age of 30 have a good heart checkup. Check your cholesterol, check your BP, check your sugars, get one ECG done. If everything is fine, go once in 5 years, recheck it. If it is not, go every year and get it checked. Correct it. Correct what is wrong, right? Yeah. Every year follow one doctor. Stick to one doctor and ask them to help you. Ask a professional. Tell this is wrong with me, this is my cholesterol, this is my HbA1c. So you please correct it. I think that is very, very important. Don't get scared. Yeah. Don't get scared of a checkup. Don't get scared of wrong readings. ಸರ್, ತುಂಬ ಜನ ಚೆಕಪ್ಗೆ ಭಯ ಪಡ್ತಾರೆ. ಈಗ ಯಾರಿಗಾರು ರೆಕಮೆಂಡ್ ಮಾಡಿದ್ರೆ ಚೆಕಪ್ ಮಾಡಿಸ್ಕೊಳ್ಳಿ ಅಂದರೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ತೋರಿಸಿದ್ರೆ ಚೆಕಪ್ಪಲ್ಲಿ ಅಂತ ಆ ಥರ. ಅಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರಿಗೆ ಚೆಸ್ಟ್ ಪೇನ್ ಅಥವಾ ಆ ಥರದ್ದು ಏನಾದ್ರು ಇಶ್ಯೂಸ್ ಕಾಣಿಸ್ಕೊಳ್ಳೋವರೆಗೂ ಯಾರು ಹೋಗೋದೇ ಇಲ್ಲ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಅಥವಾ ಚೆಕಪ್ ಮಾಡಿಸ್ಕೊಳ್ಳೋದು. ನಿಜ, ಅವ್ರು ಭಯ ಪಡ್ತಾರೆ. ಯಾಕಂದ್ರೆ ನಿಜ ಗೊತ್ತಾಗ್ಬಿಡುತ್ತಲ್ವಾ ಅವ್ರಿಗೆ. ಹಾರ್ಟ್ ರನ್ನಿಂಗ್ ಫ್ರಮ್ ರಿಯಾಲಿಟಿ. ರನ್ನಿಂಗ್ ಅವೇ ಫ್ರಮ್ ರಿಯಾಲಿಟಿ. That is not nice. See, you should know your enemy. That is what I feel. If you know your enemy, you can tackle the enemy better. That's all. Don't be surprised by your enemy. Don't have a silent heart attack and suffer later. Do you know the incidence of diabetes, for example, is one of the highest in India. And so is the incidence of silent heart attacks in India. Highest in India only. Because diabetes will not give you any warnings. Your nerves will be numb. You will not even feel the pain of a heart attack. So definitely don't suffer from a silent heart attack. ಅಟ್ಲೀಸ್ಟ್ ಸಿಂಪ್ಟಮ್ಸ್ ಗೊತ್ತಾದರೆ ವಿ ಕ್ಯಾನ್ ಡೂ ಸಮಥಿಂಗ್. ಹೌ ಟು ಪ್ರಿವೆಂಟ್ ದಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್? Checkups is regular checkups. Recently we did a revascularization angioplasty on an advocate who was a gymmer, strong, nice body. And I was surprised. He already had an heart attack 3 years ago, which he was not totally aware of. He had a condition known as chronic total occlusion of the right coronary artery. One of his blood vessel is blocked long back. And now he has got another on the left side. Now 2 roads are one is already blocked, the other one is getting blocked, and then now he is feeling the discomfort. So ಅದು 2-3 ವರ್ಷ ಹಿಂದೆ ಆಗಿರೋದು, ಅದು ಜ್ಞಾಪಕನೂ ಇಲ್ಲ, ನನಗೆ ಗೊತ್ತಿಲ್ಲ. ನಂಗೆ ಏನೋ ಆಗಿತ್ತು, ನಾನು ಆಸ್ಪತ್ರೆಗೆ ಹೋಗಿದ್ದೆ, ಬಟ್ ಏನೋ ಗ್ಯಾಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟರು, ನಾನು ಮನೆಗೆ ಬಂದೆ, ಅಷ್ಟೇ ನಂಗೆ ನೆನಪಿರೋದು. ಆವಾಗ ಸ್ವಲ್ಪ ಸ್ವೆಟ್ಟಿಂಗ್ ಆಯಿತು, ನೆನಪಿದೆ ಅಷ್ಟೇ. ಅದು ಬಿಟ್ಟರೆ ವಿನಃ ಇನ್ನೇನು ಗೊತ್ತಿಲ್ಲ ಅವರಿಗೆ. ಈಗ ನಾನು ಹೇಳ್ತಿದ್ದೀನಿ, ರೈಟ್ ಸೈಡ್ 100% ಬ್ಲಾಕ್ ಆಗಿದೆ, ಅದನ್ನು ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಲೆಫ್ಟ್ ಸೈಡ್ ಏನಿದೆ ಅದನ್ನು ನಾವು ಓಪನ್ ಮಾಡಿಕೊಡ್ತೀವಿ ಅಂತ ಹೇಳಿದೆ ನಾನು. ಸೊ he underwent a successful angioplasty on the left side. He has got another 50% block in the front vessel. I told him, if you don't take care of your lifestyle, this will become more. Yeah. And what we have done can reblock again.
ಸೊ ಪ್ಲೀಸ್ ಬಿ ಕೇರ್ಫುಲ್. ಸೊ ಐ ಹ್ಯಾಡ್ ಟು ಕಾಷನ್ ಹಿಮ್. ಈಗ ಏಜ್ ಆದವ್ರಿಗೆ ಏಜ್ ಫ್ಯಾಕ್ಟರ್ ಏನೂ ಮಾಡೋಕ್ಕಾಗಲ್ಲ. ಸೊ ಯಂಗ್ ನಮ್ಮ ಯೂತ್ ಏನಿರ್ತಾರೆ, ಅಡಲ್ಟ್ಸ್ ಏನಿರ್ತಾರೆ, ಅವ್ರಿಗೆ ಕೊನೆದಾಗಿ ಏನಾದ್ರು ಒಂದು ಅಡ್ವೈಸ್ ಕೊಡೋದು ಅಂತಿದ್ರೆ ಏನು ಕೊಡ್ತೀರಾ ಸರ್? ಲೀಡ್ ಅ ಲೈಫ್ ವಿಚ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಸ್ಟ್ರೆಸ್ ಫ್ರೀ. ದಟ್ಸ್ ಇಂಪಾರ್ಟೆಂಟ್. ಹೆಲ್ತಿ ಲೈಫ್ ಸ್ಟೈಲ್. ನೀವೇನು ತಿಂತೀರಾ, ಏನು ಕುಡಿತೀರಾ, ಯಾವಾಗ ಮಲಗ್ತೀರಾ, ಹೆಂಗೆ ಎದ್ದೇಳ್ತೀರಾ, ಹೆಂಗೆ ಯೋಚಿಸ್ತೀರಾ, ಹೆಂಗೆ ಇರ್ತೀರಾ, ಹೆಂಗೆ ನಡ್ಸ್ಕೊಳ್ತೀರಾ, ಹೆಂಗೆ ಎಕ್ಸಸೈಸ್, ಯು ಆರ್ ವಾಕಿಂಗ್, and these are things which are the ingredients of lifestyle. So take care of these ingredients. Don't eat junk food. Don't be in a rat race situation. Sleep peacefully. Don't overthink. Don't try to become one rich person overnight. Have a startup. I am not against anybody being ambitious. Be ambitious, but don't be over ambitious about anything. Be practical ಅನ್ನೋದು ಅಷ್ಟೇ. ಯಾ ಸರ್, ಹಾರ್ಟ್ ಅಟ್ಯಾಕ್ ಬಗ್ಗೆ ಇರುವಂತಹ ಮಿತ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಹಾಗೆ ಹಾರ್ಟ್ ಹೆಲ್ತ್ ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿನ ತಿಳಿಸಿಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಅಡ್ವೈಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹೆಲ್ತ್.